ಏನ್ ಮಾಡ್ತಾ ಇದ್ಯಾ ಅಮ್ರಪಾಲಿ? ಏನ್ ಮ್ಯಾಜಿಕ್ ಮಾಡ್ತೀಯಾ? ನೀನ್ ರಾಜ್ಕುಮಾರನ್ ಹೇಗ್ ಹುಡುಕ್ತ್ಯಾ? ಪುಟಾಣಿ, ನೀನ್ ಇಷ್ಟೊಂದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ರೆ ನನ್ ಮಂತ್ರಶಕ್ತಿ ಉಪಯೋಗಿಸಕ್ ಆಗಲ್ಲ. ಸಾರಿ ಅಮ್ರಪಾಲಿ, ಇಲ್ಲಿ ಏನ್ ನಡೀತಿದೆ ಅಂತ ನಂಗೆ ಗೊತ್ತೇ ಆಗ್ತಿಲ್ಲ, ಅದಕ್ಕೆ ಕೇಳ್ದೆ. ನಾನ್ ಮಂತ್ರಶಕ್ತಿನ ಉಪಯೋಗಿಸಿ ರಾಜ್ಕುಮಾರನ ಹುಡುಕ್ತೀನಿ. ಗಂಧರ್ವ ಮಂತ್ರಶಕ್ತಿಗೆ ಕೆಲವು ವಿಶೇಷ ಗುಣಗಳಿದೆ. ಅದೇನ್ ಹೇಳ್ತಾ ಇದೆಯೋ ನಂಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಏನಿಲ್ಲ ಪುಟಾಣಿ, ಈ ಎಲೆ ಹಾರ್ಕೊಂಡು ರಾಜ್ಕುಮಾರನ ಹತ್ರ ಹೋಗೋ ಹಾಗೆ ಮಾಡ್ತೀನಿ. ಓ ಹೌದಾ, ಸರಿ ಸರಿ, ನಾನೇನು ಕೇಳಲ್ಲ, ನೀನ್ ಮಾಡು. ಸುಸ್ತಾಗ್ತಿದೆ ಪುಟಾಣಿ. ಮುಂಚೆ ಇದ್ದಷ್ಟು ಶಕ್ತಿ ಈಗ ನನ್ನ ಹತ್ರ ಇಲ್ಲ. ಅಮ್ಮ, ಏನ್ ಮಾಡ್ತಿದ್ಯಾ? ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ, ನಿನ್ನ ಹೆಸರಲ್ಲಿ ಪೂಜೆ ಮಾಡಿಸಿ ನೈವೇದ್ಯ ಮಾಡಿಸೋಣ ಅಂತ. ಅದಕ್ಕೆ ಪ್ರಸಾದ ರೆಡಿ ಮಾಡ್ತಾ ಇದ್ದೀನಿ. ಅಲ್ಲ, ನೆನ್ನೆ ತಾನೇ ಜ್ವರ ಬಂದಿತ್ತು, ಈಗಾಗ್ಲೇ ಅಡಿಗೆ ಮಾಡಕ್ ಕಿಚನ್ ಬಂದಿದ್ಯಾ? ಹಾ, ನನ್ಗೇನೂ ಆಗಿಲ್ಲ, ಈಗ ನಾನು ಆರಾಮಾಗಿದ್ದೀನಿ, ನೀನ್ ತಲೆ ಕೆಡ್ಸ್ಕೋಬೇಡ. ಹೇಗಮ್ಮ ತಲೆ ಕೆಡ್ಸ್ಕೊಳ್ದೇ ಇರೋದು? ನಿನಗಂತೂ ನಿನ್ ಬಗ್ಗೆ ಯೋಚನೆನೇ ಇಲ್ಲ, ನಾನ್ ಮಾಡ್ಬೇಕಲ್ವಾ? ಮಗ ನನ್ನ ಬಯೋಮೆಟ್ಟಿಗೆ ಬೆಳೆದಂಗ ಆಗೋಯ್ತು. 60 ಆಗ್ತಿದ್ದಂಗೆನೆ ಎಲ್ಲ ಮಕ್ಕಳಾಗ್ಬಿಡ್ತಾರಂತೆ, ಮಕ್ಕಳು ಅಪ್ಪ ಅಮ್ಮ ಆಗ್ತಾರಂತೆ. ನನಗಿರೋ ಅದೃಷ್ಟ ನೋಡು, 60 ಆಗೋದಕ್ಕೆ ಇನ್ನು ತುಂಬಾ ದೂರ ಇದೆ, ಆಗ್ಲೇ ಮಗು ಆಗ್ಬಿಟ್ಟೆ. ಮಗು ಅಲ್ವಾ? ಸೊ ಹೇಳಿದ ಮಾತನ್ನ ಕೇಳ್ಬೇಕು. ಗುಡ್ ಗರ್ಲ್, ಬಿಡು ಇದನ್ನೆಲ್ಲ. ಅಯ್ಯೋ ಪ್ರದ್ಯುಮ್ನ, ಒಂದ್ ಅರ್ಧ ಗಂಟೆ ಕಣೋ, ಬೇಗ ಮುಗಿಸ್ಬಿಡ್ತೀನಿ. ಅಮ್ಮ, ಏನಾಯ್ತು? ಕೊಬ್ಬರಿ ತುರಿತಾ ಇದ್ನಲ್ಲ, ಕೈ ತುರ್ಕೊಂಡ್ಬಿಟ್ಟೆ. ಏನಮ್ಮ ನೀನು ನೋಡ್ಕೊಂಡು ಕೆಲಸ ಮಾಡ್ಬೇಕಲ್ವಾ? ಏನು ಗೊತ್ತೇ ಆಗಲ್ಲ ನಿಂಗೆ. ನೋಡು ಹೇಗೆ ರಕ್ತ ಬರ್ತಿದೆ. ನಿನಗೆ ಗಾಯ ಆಗಿದೆ ಅಂತ ನನಗೆ ಟೆನ್ಷನ್ ಆಗ್ತಿದೆ, ನೀನ್ ನೋಡಿದ್ರೆ ನಗ್ತಿದೆಯಲ್ಲ. ನೀನ್ ಈ ತರ ಕಾಳಜಿ ತೋರಿಸ್ತಾ ಇದ್ರೆ ಈ ತರ ಸಣ್ಣ ಪುಟ್ಟ ದಿನಾ ಗಾಯ ಆದ್ರೂ ಪರವಾಗಿಲ್ಲ. ಬಿಡ್ತಾನಮ್ಮ. ಅಮ್ಮ, ನನಗೆ ನೋವು ಆದ್ರೆ ನಂಗೆ ತುಂಬಾ ಸಂಕಟ ಆಗತ್ತೆ. ಇದನ್ನ ಪ್ರೆಸ್ ಮಾಡಿ ಇಟ್ಕೋ. ಇನ್ನೊಂದು ತಿಂಗಳು
ಇನ್ನೊಂದು ತಿಂಗಳು ನಿನ್ ಕಿಚನ್ ಕಡೆ ಬರೋ ಹಾಗೆ ಇಲ್ಲ. 1 ತಿಂಗಳ? ಹ್ಞೂ, ಬರೋ ಹಾಗಿಲ್ಲ, ಬರೋ ಹಾಗಿಲ್ಲ, ಬರೋ ಹಾಗಿಲ್ಲ. ಇಷ್ಟು ಚಿಕ್ಕ ತುರ್ಚುಗಾಯಕ್ಕೆ ಯಾರಾದ್ರೂ 1 ತಿಂಗಳು ರಜೆ ಹಾಕ್ತಾರಾ? ಯಾರಾದ್ರೂ ಕೇಳಿದ್ರೆ ನಗ್ತಾರೆ ಪ್ರದ್ಯುಮ್ನ. ಇಟ್ಸ್ ನಾಟ್ ಫನಿ. ಏನು ಅಮ್ಮ ಮಗ ಏನೋ ನಡೆಸ್ತಾ ಇದ್ದೀರಾ ಕಿಚನ್ ಅಲ್ಲಿ? ಮಂದಾಕಿನಿ, ನೀನಾದ್ರೂ ಹೇಳಿ ಇವನ್ಗೆ. ಚಿಕ್ಕಮ್ಮ, ಅಮ್ಮನ್ಗೆ ಹೇಳಿ, ಕೈ ನೋಡಿ ಗಾಯ ಮಾಡ್ಕೊಂಡಿದ್ದಾರೆ. ಓ, ಕೊಬ್ಬರಿ ತುರಿತಾ ಇದ್ರ ಅಕ್ಕ? ನಾನು ಈ ತರ ಎಷ್ಟ್ ಸಲ ಗಾಯ ಮಾಡ್ಕೊಂಡಿದ್ದೀನೋ ಏನೋ. ಕೇಳಿದ್ಯಾ? ಇದೇ ನಾನು ಒಬ್ಳಿಗೆ ಆಗಿರೋ ಗಾಯ ಅಲ್ಲ, ದೊಡ್ಡ ಗಾಯನೂ ಅಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಿನಗೆ ಗಾಯ ಆಗಿದೆ, ವಾಸಿ ಆಗೋ ತನಕ ಏನು ಮಾಡೋ ಹಾಗಿಲ್ಲ, ಅಂಡ್ ದಟ್ಸ್ ಫೈನಲ್. ಓಕೆ, ಇರು, ಬ್ಯಾಂಡೇಜ್ ತಗೊಂಡ್ಬರ್ತೀನಿ. ಏ, ಇದಕ್ಕೆಲ್ಲ ಯಾಕೆ ಬ್ಯಾಂಡೇಜು? ಗಾಯ ಹಾಗೆ ಬಿಟ್ರೆ ವಾಸಿ ಆಗುತ್ತೆ. ಇರು, ನಾನು ಅರಿಶಿನ ತಂದ್ಕೊಡ್ತೀನಿ, ಹಚ್ಚಿದ್ರೆ ಬೇಗ ವಾಸಿ ಆಗುತ್ತೆ. ಕೊಡಿ ಚಿಕ್ಕಮ್ಮ. ಇನ್ಮೇಲೆ ನೋ ಅಡುಗೆ ಮನೆ ಡ್ಯೂಟಿ ಫಾರ್ ಯು, ಆಯ್ತಾ? ನಿನ್ ಮಾತು ಕೇಳಿದ್ರೆ ಈ ಮನೇಲಿ ಯಾವ ಕೆಲ್ಸಾನೂ ಆಗಲ್ಲ. ಅದೃಷ್ಟ ಮಾಡಿದ್ಯಾ ಅಕ್ಕ ನೀನು. ನೋಡು, ಪ್ರದ್ಯುಮ್ನ ನಿನ್ನ ಎಷ್ಟು ಮುದ್ದು ಮಾಡ್ತಾನೆ. ನನ್ ಮಗನೂ ಇದ್ದಾನೆ, ಉಪ ಅನ್ನಲ್ಲ, ಶುಭ ಅನ್ನಲ್ಲ. ಇತ್ತೀಚೆಗೆ ಅಮ್ಮ ಸ್ವಲ್ಪ ವಿಚಿತ್ರವಾಗಿ ಆಡ್ತಿದ್ದಾರೆ. ಯಾವಾಗ್ಲೂ ಗಾಬರಿ, ಏನ್ ಕೇಳಿದ್ರು ಹೇಳದೇ ಇಲ್ಲ. ಅವತ್ತು ಏನೋ ಬಚ್ಚಿಡ್ತಾ ಇದ್ರು, ಮುಖ ತುಂಬಾ ಗಾಬರಿ. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಬೆಂಕಿ ಹೊರಗಿಂದಲ್ಲ, ಒಳಗಿಂದು. ನಿನ್ನ ಮನೆಯವರು ಸೆರಗಿನಲ್ಲಿ ಕೆಂಡದಂತಹ ರಹಸ್ಯವನ್ನು ಕಟ್ಟಿಕೊಂಡು ಓಡಾಡ್ತಿದ್ದಾರೆ. ಅದೇ ಈ ಮನೆನ, ನಿನ್ನ ಮನಸ್ಸನ್ನ ಸುಡ್ತಾ ಇರೋದು. ಮನೆ ತುಂಬಾ ಗುಟ್ಟಿನ ಹೊಗೆ, ಅದಕ್ಕೆ ನಿಮಗೆ ಯಾರಿಗೂ ಸರಿಯಾಗಿ ಕಾಣಿಸ್ತಾ ಇಲ್ಲ. ಕತ್ತಲ್ಲಿ ಕೀ ಹಾಕೊಂಡಿದ್ಯಾ? ಏನ್ ಮುಚ್ಚಿಡ್ತಾ ಇದ್ಯಾ? ಮನ್ಸಲ್ಲಿ ಏನೋ ಮುಚ್ಚಿಡ್ತಾ ಇದ್ಯಾ? ಯಾಕೆಷ್ಟು ಭಯ? ಹೇಳು ದೇವ್ಯಾನಿ. ಯಾವತ್ತು ಯಾವುದನ್ನು ನನ್ನ ಹತ್ರ ಮುಚ್ಚಿಡ್ತಿರ್ಲಿಲ್ಲ ದೇವ್ಯಾನಿ. ಈಗ ಯಾಕೆ ಮುಚ್ಚು ಮರೆ? ಏನ್ ಬಚ್ಚಿಡ್ತಾ ಇದೆಯಾ? ಯಾಕೆ ನಿನ್ ಮುಖದಲ್ಲಿ ಯಾವಾಗ್ಲೂ ಗಾಬರಿ ಇದೆ? ಯಾವ ಗುಟ್ಟನ್ನ ನೀನ್ ಸೆರಗಲ್ಲಿ ಕೆಂಡದಾಗ ಕಟ್ಕೊಂಡು ಓಡಾಡ್ತಿದ್ಯಾ ದೇವ್ಯಾನಿ? ಅಮ್ಮ, ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಯೋಚನೆಗಳಿಗೇನಿದ್ರ, ಸುಮ್ಮನೆ ಕೂತ್ರೆ ರಣಹದ್ದಗಳ ತರ ಬರ್ತವೆ. ಎಷ್ಟೋ ಸರ್ತಿ ಅನ್ಕೊಳ್ತೀನಿ ಇವುಗಳನ್ನ ಹತ್ರ ಬಿಟ್ಕೊಳ್ಬಾರ್ದು ಅಂತ. ಆದ್ರೆ ಏನ್ ಮಾಡ್ಲಿ, ಕೆಲವು ಸರ್ತಿ ಸೋತ್ ಬಿಡ್ತೀನಿ. ತಲೆಯಲ್ಲಿ ಗರಗರ ಅಂತ ಗಿರಿಕೆ ಹೊಡೆಯತ್ತೆ. ಬಿಡು, ನನ್ನ ತಲೆಯಲ್ಲಿ 1000 ಇರುತ್ತೆ, ಅದೆಲ್ಲ ನಿನಗೆ ಯಾಕೆ? ಏನೋ ಮಾತಾಡ್ಬೇಕು ಅಂತ ಬಂದಿದ್ಯಲ್ಲ, ಏನದು? ಇದೇನಮ್ಮ, ಇದ್ದಕ್ಕಿದ್ದ ಹಾಗೆ ಎಲ್ರೂ ದೇವಸ್ಥಾನಕ್ಕೆ ಹೋಗಕ್ಕೆ ಕಾರಣ ಬೇಕಾ ಇಂದ್ರ? ದಿನ ಅತಿಥಿ ನೋಡ್ಕೊಂಡು ಹೋಗ್ಬೇಕಾ? ಹಾಗಲ್ಲ, ನಿನಗೆ ಹೋಗ್ಬೇಕು ಅನ್ಸಿದ್ರೆ ಹೋಗೋದು ಒಂದ್ ಲೆಕ್ಕ. ಆದ್ರೆ ಎಲ್ರಿಗೂ ಹೇಳಿ ಹೊರಡಿಸ್ತಾ ಇದೆಯಲ್ಲ, ಏನ್ ಕಾರಣ ಅಂತ. ದೇವ್ಯಾನಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳಿಂದ್ರ. ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಮನ್ಸು ಹಗುರ ಆಗುತ್ತೆ, ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂದೆ. ಅಷ್ಟೇನ ಕಾರಣ? ಬೇರೆ ಏನಾರ ಇದೆಯಾ? ಯಾಕೆ ಕೇಳ್ತಿದ್ಯಾ ಇಂದ್ರ? ದೇವಸ್ಥಾನಕ್ಕೆ ಹೋಗಕ್ಕೆ ಕಾರಣ ಬೇಕಾ? ಅಮ್ಮ, ನೀನು ಬೇರೆಯವ್ರಿಗೆ ಮೋಡಿ ಮಾಡೋ ಹಾಗೆ ನನ್ನ ಮೇಲೆ ಮೋಡಿ ಮಾಡಕ್ ಆಗಲ್ಲ. ಬೇರೆ ಏನೋ ಕಾರಣ ಇದೆ, ನೀನ್ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಅಷ್ಟೇ. ದೇವ್ಯಾನಿ ಏನೋ ಮುಚ್ಚಿಡ್ತಿದ್ದಾಳೆ ಇಂದ್ರ. ಅವಳು ಲಾಕರಲ್ಲಿ ಏನೋ ಬಚ್ಚಿಡ್ತಿದ್ಲಂತೆ. ಅದನ್ನ ಪ್ರದ್ಯುಮ್ನ ನೋಡಿದಾನೆ. ನನ್ ಮುಂದೇನೋ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ಲು. ಅವಳು ಏನ್ ಬಚ್ಚಿಡ್ತಿದ್ದಾಳೆ ಅಂತ ನೋಡ್ಬೇಕು ನಾನು. ಈಗ ಗೊತ್ತಾಯ್ತು, ಎಲ್ರೂ ಮನೇಲಿದ್ರೆ ನಿನ್ಗೆ ಕೆಲಸ ಮಾಡಕ್ಕಾಗಲ್ಲ, ಅದಕ್ಕೆ ದೇವಸ್ಥಾನದ ನೆಪ ಹೇಳಿ ಎಲ್ರನ್ನೂ ಕಳಿಸ್ತಿದ್ಯಾ ಅಂತ. ಅಮ್ಮ, ಈಶ್ವರಿನ ನೀನು ಬೈತ್ಯ, ಅವಳು ಕೆಟ್ಟೋಳು ಅಂತ್ಯ.
ಸುಳ್ಳು ಹೇಳ್ತಾಳೆ, ಒಳಗೊಂದು ಹೊರಗೊಂದು ಮಾಡ್ತಾಳೆ ಅಂತ್ಯ. ಈಗ ನೀ ಮಾಡ್ತಾ ಇರೋದೇನು? ಮನೆಯವರಿಂದ ಎಲ್ಲ ವಿಷಯ ಮುಚ್ಚಿಡ್ತೀಯ ಅಲ್ವಾ ನೀನು? ಒಳಗೊಂದು ಹೊರಗೊಂದು ಮಾಡ್ತಾ ಇಲ್ವಾ ನೀನು? ನನಗೆ ಒಂದೊಂದ್ಸಲಿ ಅನ್ಸುತ್ತೆ ನೀನು ಈಶ್ವರಿ ಬೇರೆ ಅಲ್ಲ, ಒಂದೇ ಅಂತ. ತಪ್ಪು ಮಾಡ್ತಾ ಇದೀಯಮ್ಮ. ಇಷ್ಟು ವರ್ಷ ನನ್ನ ಮಗನಾಗಿ ನನ್ನ ಜೊತೆಯಲ್ಲೇ ಇದೆಯಾ, ಆದರೂ ನನ್ನ ಮನಸ್ಸನ್ನ ನೀನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ನಾನು ಇದನ್ನೆಲ್ಲ ಮಾಡ್ತಾ ಇರೋದು ದೇವ್ಯಾನಿಗೋಸ್ಕರ. ಅವಳು ಬಾಯಿ ಬಿಡ್ತಾ ಇಲ್ಲ. ನಾನೇ ಹುಡುಕಿದ್ರೆ ಅವಳು ಭಾರ ಇಳಿಸ್ಬೋದು ಅಂತ. ಈ ಮನೆಯಲ್ಲಿ ನೆಮ್ಮದಿ ಇದ್ದು ಎಲ್ಲರೂ ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ. ನನಗೆ ಯಾವ ಸ್ವಾರ್ಥನೂ ಇಲ್ಲ. ಸಾಕಮ್ಮ, ಬಾ ಸ್ವಲ್ಪ ರೆಸ್ಟ್ ತಗೊಳ್ಳೋಂತೆ. ಪ್ರದ್ಯುಮ್ನ, ನೀನು ಸರಿಗಿದ್ಯಾ? ಈ ಚಿಕ್ಕ ಆಯಕ್ಕೆಲ್ಲ ರೆಸ್ಟ್ ಬೇಕಾ? ಪ್ರಸಾದ ಮಾಡ್ಬೇಕಣೋ. ಅಮ್ಮ, ಪ್ರಸಾದ ಎಲ್ಲ ಆಮೇಲೆ ಮಾಡ್ಬೋದು ಅಮ್ಮ, ರೆಸ್ಟ್. ಸರಿ, ಆಗತ್ತೆ, ನಾನ್ ಮಾಡ್ತೀನಿ. ಏನು, ನೀನ್ ಮಾಡ್ತೀಯಾ? ಯಾಕೆ ಮಾಡಬಾರ್ದಾ? ಮಾಡಬಾರ್ದು ಅಂತಲ್ಲ, ನಮ್ಮ ಮನೆ ಮಕ್ಳಿಗೆ ಸರಿಯಾಗಿ ನೀರ್ ಕಾಯ್ಸೋಕ್ಕೂ ಬರಲ್ಲ, ಇನ್ನು ಅಡುಗೆ ಮಾಡ್ತೀಯ ನೀನು? ಹೆಲೋ ಚಿಕ್ಕಿ, ಹಾಗೆಲ್ಲ ಏನಿಲ್ಲ. ಅಮ್ಮ, ನೀನ್ ಏನ್ ಮಾಡ್ಬೇಕು ಅಂತ ಹೇಳು, ಚಕಾಚಕ್ 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 ಅಂತ ಮಾಡ್ಬಿಡ್ತೀನಿ. ಅದೆಲ್ಲ ಏನು ಬೇಡ ಪ್ರದ್ಯುಮ್ನ, ನಾನು ಮಾಡ್ತೀನಿ. ಅಮ್ಮ ಅಮ್ಮ ಈಗ ಪೂಜೆ ನನ್ನ ಹೆಸರು ತಾನೇ ಮಾಡ್ತಿರೋದು, ಸೊ ನಾನು ಪ್ರಸಾದ ಮಾಡಿದ್ರಲ್ಲಿ ತಪ್ಪೇನಿದೆ? ಅಯ್ಯೋ, ಇಬ್ರು ಸೇರ್ಕೊಂಡು ಮಾಡಿ ಅಕ್ಕ, ಹೇಗಿದ್ರು ಪ್ರದ್ಯುಮ್ನ ಹೆಲ್ಪ್ ಮಾಡ್ತಾನಲ್ವಾ? ಪ್ಲೀಸ್. ಸರಿ ಆಯ್ತು, ಮಾಡು. ನನಗೆ ಹುಚ್ಚಿಡಿತಾ ಇದೆ ಅನಿಸ್ತಾ ಇದೆ. ಏನೇನೋ ಕಾಣಿಸ್ತಾ ಇದೆ, ಏನೇನೋ ಥಾಟ್ ಬರ್ತಾ ಇದೆ. ಐ ಆಮ್ ಗೋಯಿಂಗ್ ಮ್ಯಾಡ್. ಏನ್ ಮಾಡ್ಲಿ ನಾನು? ಶೋನಾ, ರೆಡಿನಾ? ಹಾಮಮ್ಮ, ರೆಡಿ. ಹಿಂಗ್ ಹೋಗ್ತಿದ್ಯಾ? ಹಾ, ಈ ಡ್ರೆಸ್ಗೆ ಏನಾಗಿದೆ? ನೀನು ಮಾಲ್ ಶಾಪಿಂಗಿಗೆ ಹೋಗ್ತಿಲ್ಲ ಶೋನಾ, ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಸಾಕಾಗಿದೆ ಮಮ್ಮ ನನ್ಗೆ. ಈ ಮನೇಲಿ ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತಾರೆ. ಸಂಡೇ ಆದ್ರೆ ದೇವಸ್ಥಾನ, ಮಂಡೇ ಆದ್ರೆ ದೇವಸ್ಥಾನ, ಫುಲ್ ಮುಂಡೆಗೆ ದೇವಸ್ಥಾನ, ನ್ಯೂ ಮುಂಡೆಗೆ ದೇವಸ್ಥಾನ. ನಾನು ಈ ಮನೆಗೆ ಬಂದಾಗಿಂದ ನನ್ನ ಲೈಫಲ್ಲಿ ಹೋಗದೇ ಇರೋ ಸಲ ದೇವಸ್ಥಾನಕ್ಕೆ ಹೋಗ್ಬಿಡಿದೀನಿ. ನನ್ಗೆ ಹೋಗಕ್ ಇಷ್ಟ ಅಲ್ಲ ಮಮ್ಮ. ಹೋಗಕ್ ಇಷ್ಟ ಇಲ್ಲ ಅಂತ ನಿನಗೆ ಮನೇಲಿ ಕೂತ್ಕೊಂಡಿರು. ಪ್ರದ್ಯುಮ್ನ ನಿನ್ನ ಬೆನ್ನ ಹಿಂದೆ ಆಮ್ರಪಾಲಿ ಹತ್ರ ಅಲ್ಲೇ ಹೊಡಿತಾ ಇರ್ತಾನೆ. ಹೋಗ್ಲಿ ಬಿಡು ಮಮ್ಮ, ನನ್ಗೂ ಸಾಕಾಗೋಗಿದೆ. ಹಲ್ಲು ಉದುರಿಸ್ಬಿಡ್ತೀನಿ ಹಾಗೆಲ್ಲ ಮಾತಾಡಿದ್ರೆ. ಹೇಳ್ದಷ್ಟು ಮಾಡು ಯುಕ್ತಿ. ಬಂದೆ ತಾಳು. ಛೇ, ಈ ಮನೇಲಿ ನಿಮ್ದಿಯಾಗಿರೋಕು ಬಿಡಲ್ಲ ನನ್ಗೆ. ಇದ್ ನೋಡು, ಸೀರೆ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೀರೆನಾ? ಚುಚ್ಚುತ್ತೆ ಮಮ್ಮ. ನಂಗೆ ಮೊದ್ಲೇ ಉಟ್ಕೊಳಕ್ ಬರಲ್ಲ, ಆಮೇಲೆ ಉದ್ರೋಗ್ಬಿಟ್ರೆ ನನಗೆ ಸೀರೆಲ್ಲ ಬೇಡ ಮಮ್ಮ. ಚಿಕ್ಕ ಮಕ್ಳ ತರ ಆಡ್ಬೇಡ ಶೋನಾ. ಹೇಳ್ದಷ್ಟು ಕೇಳು. ಮದ್ವೆ ಆಗೋ ತನಕ ಮಾತ್ರ ಇದೆಲ್ಲ. ಒಂದ್ಸಲ ಪ್ರದ್ಯುಮ್ನ ನಿನ್ ಕತ್ತಿಗೆ ತಾಳಿ ಕಟ್ಟಿದ್ಮೇಲೆ ನಾನು ನಿನ್ನಿಂದ ಏನೂ ಕೇಳಲ್ಲ. ಅಸಿಸ್ಟೆಂಟ್ ಕುಕ್ ಪ್ರದ್ಯುಮ್ನ ಅರಸ್ ರೆಡಿ. ಹೇಗೆ ಕಳಿಸ್ತಾ ಇದ್ದೀನಿ? ನನ್ನ ನಳ ಮಹಾರಾಜ. ಥ್ಯಾಂಕ್ ಯು. ಓಕೆ, ಸೊ ಫಸ್ಟ್ ಏನು ಮಾಡೋಣ ಅಮ್ಮ? ಅಕ್ಕಿ ತೊಳಿ. ಚಿಕ್ಕಿ ಬನ್ನಿ. ಎಲ್ಲಿಗೆ? ಬನ್ನಿ ಚಿಕ್ಕಿ. ವೇಟ್ ಅಂಡ್ ವಾಚ್. ರೆಡಿ?
ಲಾ 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 ಓ ಹೋ ಹೋ ಲಾ 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 ಓ ಹೋ ಆಹಾ ಓ ಹೋ ಆಹಾ ಹೇ 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 ಲಾ 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 ಓ ಹೋ ಹೋ ಲಾ 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 ಓ ಹೋ ಹೋ ಲಾ 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 ವಾವ್ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ. ಓಕೆ, ಐ ಥಿಂಕ್ ಇನ್ನು 5 ನಿಮಿಷದಲ್ಲಿ ನಮ್ಮ ಪ್ರಸಾದ ರೆಡಿ ಆಗತ್ತಮ್ಮ, ಏನಂತೀಯ? ನನ್ಗೆ ಒಂದೊಂದ್ಸಲ ಅನ್ಸುತ್ತೆ ನಾವ್ಯಾಕೆ ಸೋಷಿಯಲ್ ಮೀಡಿಯಾ ಚಾನಲ್ ಓಪನ್ ಮಾಡಬಾರ್ದು, ಅರಸು ಚಾನಲ್ ಅಂತ, ಸಖತ್ ಹಿಟ್ ಆಗತ್ತೆ, ಏನಂತೀಯ? ಎಷ್ಟು ಮುದ್ದ ಕಾಣಿಸ್ತಿದ್ದೀರಾ ಅಮ್ಮ ಮಗ. ಇರು ಫೋಟೋ ತೆಗಿ. ತೋಳಿ ತೋಳಿ ತೋಳಿ. ಸರಿ ಅಮ್ಮ, ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ನಾನೇ ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಅದೆಲ್ಲ ಏನು ಬೇಡ ಪ್ರದ್ಯುಮ್ನ, ನಾನೇ ಹೋಗ್ತೀನಿ. ಅಕ್ಕ ಯಾಕೆ ಬೇಡ ಅಂತೀರಾ? ಪ್ರದ್ಯುಮ್ನ ಇದನ್ನೆಲ್ಲ ಎಷ್ಟು ದಿನ ಮಾಡ್ತಾನೆ ಹೇಳಿ? ಏನ್ ಹಾಗಂದ್ರೆ ಮಂದಾಕಿನಿ? ಅದು ನಾನು ಹೇಳಿದ್ದು, ಮುಂದೆ ಹುಡುಗರು ಮದ್ವೆ ಆದ್ಮೇಲೆ ಅಮ್ಮಂದ್ರೆ ನೆನ್ಪಿಟ್ಕೊಂಡಿರ್ತಾರೆ, ಮರ್ತೋಗ್ತಾರೆ ಎಂದೆ. ಸಾಧ್ಯನೇ ಇಲ್ಲ ಚಿಕ್ಕಮ್ಮ, ಆ ದಿನ ಯಾವತ್ತೂ ಬರಲ್ಲ. ಯಾರೇ ಬರಲಿ ಯಾರೇ ಹೋಗ್ಲಿ, ನಮ್ಮಮ್ಮನೇ ನನಗೆಲ್ಲ. ಶಿ ಇಸ್ ಮೈ ಫೇವ್ರೆಟ್. ಇಷ್ಟೇ ಬೇಕಾಗಿರೋದು ನನಗೆ. ನನ್ನ ಮಕ್ಕಳು ನನ್ನ ಜೊತೆ ಇದ್ರೆ ಬೇರೆ ಏನು ನೆನಪಾಗಲ್ಲ ನನಗೆ. ಎಲ್ಲೋಗ್ತೀನಿ ನಾನು? ಇಲ್ಲೇ ನಿಮ್ಮ ಜೊತೆಲೇ ಇರ್ತೀನಿ. ಬೇಗ ರೆಡಿಯಾಗಿ ಬಂದ್ಬಿಡ್ತೀನಿ. ಅಯ್ಯೋ ಅಕ್ಕ, ಮಕ್ಕಳೆಲ್ಲ ರೆಡಿ ಆದ್ರೆ ನೋಡ್ಕೊಂಡು ಬರ್ತೀನಿ. ಗಾಯ ಮಾಯ ಆಗ್ಬಿಟ್ಟಿದೆ. ಈಗ ಅದ್ ಗಾಯ ಇಷ್ಟು ಬೇಗ ವಾಸಿ ಆಗೋಕೆ ಹೇಗ್ ಸಾಧ್ಯ? ಇದು ಯಾಕೆ ಶೋನಾ? ಒಳ್ಳೆ ಇಂಗ್ ತಿಂದು ಮಂಗದ ಹಾಗೆ ಮುಖ ಮಾಡ್ತಿದ್ಯಾ? ಒಂದ್ ಸ್ವಲ್ಪ ನಗು. ಎಲ್ಲಾ ಕಡೆ ಚುಚ್ತಾ ಇದೆ ಮಮ್ಮ, ಹೇಗ್ ನಗೋದು? ಪ್ರಪಂಚದಲ್ಲಿ ನೀನ್ ಒಬ್ಳೆ ಸೀರೆ ಉಟ್ಕೊಂಡ್ ಹಾಗೆ ಮಾಡ್ತಿದ್ಯಾ. ಪ್ರದ್ಯುಮ್ನ ನಿನ್ನ ಇಷ್ಟಪಡ್ಬೇಕು ಅಂದ್ರೆ ಹೀಗೆಲ್ಲ ಡ್ರೆಸ್ ಮಾಡ್ಕೋಬೇಕು. ಎಷ್ಟ್ ಚಂದ ಕಾಣ್ತಿದ್ಯಾ ಗೊತ್ತಾ? ಬಾ ಹೋಗೋಣ. ಎಲ್ಲಿಗೆ? ಶೋನಾ, ಇತ್ತೀಚೆಗೆ ನಿನ್ ಪ್ರಶ್ನೆಗಳು ತುಂಬಾ ಜಾಸ್ತಿ ಆಯ್ತು. ಬಾ. ಮಾಯಿ ತಗೊಳ್ಳಿ. ಓ ಈಶ್ವರಿ, ನೀನು ಬಂದ್ಯಾ? ಅಯ್ಯೋ, ನೀ ಬರ್ತೀಯ ಅಂತ ಮೊದ್ಲೇ ಗೊತ್ತಾಗಿದ್ರೆ ನಿಂಗೂ ಸೇರ್ಸ್ ಟೀ ಮಾಡ್ತಾ ಇದ್ದೆ. ಬರೋದಕ್ಕೆ ನಾನೆಲ್ಲೂ ಹೊರಗೆ ಹೋಗಿರ್ಲಿಲ್ಲ ಮಂದಾಕಿನಿ, ಮನೇಲೇ ಇದ್ದೆ. ಟೀ ಬೇಕಾ ಅಂತ ಕೇಳಿದ್ರೆ ಹೇಳ್ತಿದ್ದೆ. ಹೋಗ್ಲಿ ಬಿಡು. ಅತ್ತಿಗೆ ಅಂತ ಕರೆಯೋಕೆ ಏನ್ ರೋಗನ ಇವಳಿಗೆ. ಶೋನಾ, ಹೋಗಿ ಎಲ್ರ ಆಶೀರ್ವಾದ ತಗೋ. ಮಮ್ಮ, ಹೋಗು ಶೋನಾ, ದೊಡ್ಡವ್ರ ಆಶೀರ್ವಾದ ಇಲ್ಲದೆ ಏನೂ ಕೆಲಸ ಆಗಲ್ಲ. ಹೋಗಿ ಎಲ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ. ತಾನು ಮಾಡದೇ ಇದ್ದದನ್ನ
ಮಕ್ಕಳಿಗೆ ಹೇಳ್ಕೊಡ್ಬಾರ್ದು ವಿಶ್ವ. ಅದೇ ನೀನ್ ಎಲ್ರಿಗೂ ನಿಜ ಹೇಳ್ಬೇಕು ಅಂತ ಪಾಠ ಮಾಡ್ತಿಲ್ಲ ಮಾಯಿ, ಹಾಗ ಚೆನ್ನಾಗಿದೆ. ಮಗಳಿಗೆ ಆಶೀರ್ವಾದ ತಗೋ ಅಂತ ಹೇಳಿ ಚುಚ್ತಾ ಇದೀಯ ಈಶ್ವರಿ. ಶುರು ಮಾಡಿದ್ ನೀನು ಮಾಯಿ, ನಾನು ಉತ್ತರ ಕೊಟ್ಟೆ. ನನ್ನ ಉತ್ತರ ನಿನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದು ನನ್ನ ತಪ್ಪಲ್ಲ. ಇದೇನಿದು ಇವತ್ತು ಯುಕ್ತಿ ಸೀರೆ ಉಟ್ಕೊಂಡು ಎಲ್ಲ ಹೊರಟಾಗಿದೆ. ದೇವಸ್ಥಾನಕ್ಕೆ ಹೊರಟಾಳಣ್ಣ ಎಲ್ರ ಜೊತೆ. ಚೆನ್ನಾಗಿದೆ ಈಶ್ವರಿ. ನಿನಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ, ಮಗಳನ್ನ ದೇವಸ್ಥಾನ ಕಳಿಸ್ತಾ ಇದೀಯಾ? ಬಿಡು ಇಂದ್ರ, ಅವಳ ಮಗಳನ್ನ ದೇವಸ್ಥಾನಕ್ಕೆ ಕಳಿಸಿದ್ರು ಏನು ಪ್ರಯೋಜನ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾಯಿರ್ತಿ. ನಿಮ್ಮಮ್ಮ ಅಂತೂ ನಿನ್ನನ್ನು ಹಾಳು ಮಾಡ್ತಾ ಇದ್ದಾಳೆ. ಆ ದೇವರಾದ್ರೂ ನಿನಗೆ ಒಳ್ಳೇದ್ ಮಾಡ್ಲಿ. ಹೋಗ್ಬಾ. ಯಾವ ದೇವಸ್ಥಾನಕ್ಕೆ ಹೋದ್ರು, ಎಷ್ಟೇ ಹರಕೆ ಹೊತ್ಕೊಂಡ್ರು ಯುಕ್ತಿ ಮನೆ ಸೊಸೆ ಆಗಕ್ಕಾಗಲ್ಲ.